ಮೇಜರ್ ಸೂರ್ಯ ಅವ್ರಿಗೆ ನಿಮ್ಮೆಲ್ಲರ ಅಭಿಮಾನಕ್ಕೆ ನನಗೆ ಜನ್ಮ ನೀಡಿದ ಈ ಪುಣ್ಯ ಭೂಮಿಗೆ ನಾನು ಯಾವತ್ತೂ ಋಣಿಯಾಗಿರುತ್ತೇನೆ. ಇದುವರೆಗೂ ದೇಶದ ಗಡಿಯಲ್ಲಿ ನಿಂತು ಸೇವೆ ಮಾಡಿ ಬಂದಿದ್ದೇನೆ. ಇನ್ನು ಮೇಲೆ ನನ್ನೂರಿನ ಎಲ್ಲ ಜನರ ಸೇವೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಮಾತು ಕೊಡ್ತೀನಿ. ಧನ್ಯವಾದ ಸರ್. 35 ವರ್ಷಗಳ ಕಾಲ ದೇಶದ ಸೇವೆ ಮಾಡಿ ಮತ್ತೆ ನಿಮ್ಮ ಸ್ವಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಿಮ್ಮ ವೀರ ಪರಾಕ್ರಮಗಳ ಬಗ್ಗೆ ಆಗಲೇ ನಾವು ಪೇಪರಲ್ಲಿ ಟಿ ವಿ ಮಾಧ್ಯಮದಲ್ಲೆಲ್ಲ ನೋಡಿದ್ದೀವಿ ಸರ್. ಏನು ಸರ್, ನೀವು ಗೌರ್ಮೆಂಟ್ ವತಿಯಿಂದ ನಿಮ್ಗೆ ಹಣ ಬಂದಾಗ ಇದು ನನ್ನ ಸ್ವಂತಕ್ಕಾಗಿ ಬೇಡ, ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕಂತ ಹೇಳಿ ಆ ಹಣ ಎಲ್ಲ ನಮಗೆ ಕಳಿಸ್ಬಿಟ್ರಿ. ಅದರಿಂದ ಒಳ್ಳೆ ಒಳ್ಳೆ ರೋಡ್ ಆಯಿತು ಸರ್. ಸರ್ಕಾರಿ ಆಸ್ಪತ್ರೆ ಇದ್ದಿಲ್ಲ, ಸರ್ಕಾರಿ ಆಸ್ಪತ್ರೆ ಆಯಿತು. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ನಿಮ್ಮ ವತಿಯಿಂದ ಸ್ಕೂಲು ಕಾಲೇಜ್ ಎಲ್ಲ ಆಯ್ತು ಸರ್. ನಿಮ್ಮನ್ನು ಎಷ್ಟು ಹೊಗಳಿದ್ರು ಕಡಿಮೆ ಬಿಡಿ ಸರ್. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಅಭಿಮಾನವೇ ಕಾರಣ. ಜಗತ್ತಿನಲ್ಲಿ ಪವಿತ್ರವಾದ ಸ್ಥಳಗಳು ಎರಡೇ ಎರಡು. ಒಂದು ಅವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ಅಕ್ಷರ ಕಲಿಸಿ ಮೊದಲ ಗುರುವಾಗಿ ನನ್ನ ಎದೆಯಲ್ಲಿ ಸಂಸ್ಕಾರದ ಬೀಜ ಬಿತ್ತಿದ್ಲು. ಬೆನ್ಮೇಲೆ ಕುಂಡಿಸ್ಕೊಂಡಿದ್ದ ಅಪ್ಪ ಪ್ರಪಂಚನ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು. 3 ದಶಕಗಳ ಕಾಲ ಈ ಮನೆಯ ನಂದಾದೀಪವಾಗಿ ಬೆಳಗ್ತಾ ನನ್ನ ಸುಖ ದುಃಖಗಳಲ್ಲಿ, ನೋವು ನಲಿವುಗಳಲ್ಲಿ ಭಾಗಿಯಾಗಿ ಈ ಮನೆಯ ನಂದಾದೀಪವಾಗಿ ಬೆಳಗಿದವರು ನನ್ನ ಶ್ರೀಮತಿ ಸುಮತಿಯವರು. ಅವರೆಲ್ಲರಿಗೂ ನಾನು ಕೃತಜ್ಞನಾಗಿದ್ದೇನೆ. ಸುಮತಿ, ಕಾಶ್ಮೀರದ ಗಡಿಯಲ್ಲಿ ನಿಂತು ಪಾಕಿಸ್ತಾನಿಗಳನ್ನ ಬಗ್ಗು ಬಡಿದರು. ಸಾವಿರಾರು ಜನ ಟೆರರಿಸ್ಟ್ಗಳ ಸುಟ್ಟಾಕಿ ಈ ನನ್ನ ಹುಟ್ಟೂರು ತುಮಚಿ ಗ್ರಾಮಕ್ಕೆ ಮತ್ತೆ ಜೀವಂತವಾಗಿ ಕಾಲಿಟ್ಟಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಬನ್ನಿ. ಅಲ್ಲ ರೀ, ಮೊದಲೇ ಆಯಾಸವಾಗಿ ಬಂದಿದ್ದೀರಾ. ಬಿಸಿ ಬಿಸಿ ಒಂದು ಹಂಡೆ ನೀರು ಕಾಯಿಸಿದ್ದೀನಿ, ಮೊದಲು ಜಳಕ ಮಾಡಡಿರಿ. ಇಲ್ಲ, ಮಾತಾಡ್ಬಿಡ್ರಿ, ಮಾತು ಚಂದ ಅದಾವ, ಮಾತಾಡ್. ಅಲ್ಲಪ್ಪ, ನಿಮ್ಗೆಲ್ಲ ತಿಂಡಿ ಮಾಡಿದ್ದೀನಿ. ನಿನ್ಗಿಷ್ಟ ಅಂತ ಮೊಸರನ್ನ ಮಾಡಿದ್ದೀನಿ ಅಣ್ಣ. ಮೊಸರನ್ನ? ನಿನಗೆ ಮೊಸರನ್ನ, ಅವನಿಗೆ ಪುಳಿಯೋಗ್ರೆ. ಅದು ನನಗೆ ಇದು ಹಾಲದಾವ ಇಲ್ರಿ, ಅದು ಕೆನಿಬೇಕು ನನಗೆ. ತೆಲಿಗೆ ಸ್ವಲ್ಪ ತಲೆಗೆ ಸವರ್ಕೊಂಡ್ರೆ ಕೂದ್ಲ ಬರ್ತಾವಂತ ಅವ್ರ ಅಜ್ಜಿ ಯಾರೋ ಹೇಳಿದ್ರಂತ. ಇಲ್ಲ ಸರ್, ಅದು ಈ ಬಿಸಿಲಿಗೆ ಮಳೆಗೆ ಸ್ವಲ್ಪ ಕೋಲ್ಡ್ ವಾತಾವರಣದಲ್ಲಿ ಇರ್ತೀನಿ. ಅದು ಇತ್ತಾಗಿ ದೇವ್ರ ಕಡೆ ನಡೀತಾ ಕೊಡ್ತಾನೆ, ಬೆಳ್ಳನ ಪೇಂಟ್ ಹಚ್ಚಿರ್ತಾರಲ್ಲ, ಅದನ್ನ ಹಚ್ಬೇಕು ಮಾಡಿದ್ದೀನಿ. ಹಾಗೆ ಮಾಡೋಣ ಅಂತ ನಿಮ್ಗಾಗಿ ಕಾಶ್ಮೀರದಿಂದ ಸ್ಪೆಷಲ್ ಆಪಲ್ ತಗೊಂಡು ಬಂದಿದ್ದೇನೆ. ಅದು ಸರ್, ಆ ಸಟ್ ನಂಗೆ ಬೇಕಾಗಿತ್ತು ಅಲ್ರಿ. ಅದು ಯಾವ ಸಟ್ಟು? ಅದ ಸೇಬು ಸಟ್ ತಂದ್ರಿ. ಅದು ಸಟ್ ಅಲ್ಲೋ, ಹಣ್ಣು. ಹಣ್ಣು? ಹಾ, ಅಷ್ಟು ಆಪಲ್ ಆಪಲ್. ರೀ, ನನ್ನ ಮಗ ಬಂದೇ ಬಿಟ್ಟ ನೋಡಿ. ಪಟಾಕ್ಸತ್ರಿ. ಎಲ್ಲ ಏಯ್, ನಿಲ್ರು, ಬಂದ್ರು. ಅಲ್ವೋ, ಇವತ್ತು ನಿಮ್ಮಪ್ಪ ಊರಿಂದ ಬರ್ತಾರೆ ಅಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡು ಬರೋದು ಬಿಟ್ಟು ಎಲ್ಲಿ ಹೋಗಿದ್ದ ಊರು ಸುತ್ತಕ್ಕೆ? ಮಹೇಂದ್ರ ನನ್ನನ್ನು ಸ್ವಾಗತಿಸೋದಕ್ಕೆ ಅಂತ ಊರಿನ ಎಲ್ಲ ಜನ ರೈಲ್ವೆ ಸ್ಟೇಷನ್ವರೆಗೂ ಬಂದಿದ್ರು. ಆ ಸಾವಿರಾರು ಜನರ ಮಧ್ಯೆ ಈ ನನ್ನೆರಡು ಕಂಗಳು ನಿನ್ನನ್ನೇ ಹುಡುಕ್ತಾ ಇದ್ದವು. ಆದ್ರೆ ಅಲ್ಲೆಲ್ಲೂ ನಿನ್ನ ಸುಳಿವೇ ಸಿಗ್ಲಿಲ್ಲ. ಹೋಗ್ಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ, ತುಂಬಾ ಸಂತೋಷ. ಹಾಗಿದೆಯೋ ಕಂದ? ಹೇಗೆ ಕಾಣ್ತಾ ಇದ್ದೇನೆ? ಹೇಗೆ ಕಾಣ್ತಾ ಇದ್ದೇನೆ? ನಿನಗೇನಪ್ಪಾಗಿದೆ? ಒಳ್ಳೆ ಮನ್ಮಥನ್ ತರ ಇದೆಯಾ? ಯಾರೋ ಈ ಹುಡುಗಿ? ಇವಳು ನನ್ನ ಹೆಂಡತಿ ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳಾ? ಆಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳಕತ್ತೀಯ ನೀನು? ನೀನ್ ಹೇಳೋ ಮಾತು ಕರೆನ ಐತಿವಾ? ಕರೆನ ಐತಿ.
ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ಇವತ್ತೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದೆ ಈಕೆ ಮನೆಯಾಗ ಇರ್ತಾಳ. ಇನ್ನು ಏನ್ ಬೇಕೋ ಸಾಕು. ಸಾಕಪ್ಪ, ಸಾಕು. ನಿನಗೆ ಜನ್ಮ ನೀಡಿದ್ದಕ್ಕೆ ನಮ್ಮ ಜನ್ಮ ಸಾರ್ಥಕ ಆಗೋಯ್ತು. 3 ದಶಕಗಳ ಕಾಲ ಮಿಲಿಟರಿಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟಿಯಪ್ಪ. ಮರೆಯಲಾರದಂತಹ ಕಾಣಿಕೆಯನ್ನೇ ಕೊಟ್ಬಿಟ್ಟೆ. ನೀನು ಮದುವೆ ಮಾಡ್ಕೋತೀನಿ ಅಂತ ಒಂದು ಮಾತು ಹೇಳಿದ್ರ ನಾನೇ ಒಳ್ಳೆ ಮನೆತನದ ಹೆಣ್ಣು ಹುಡುಕಿ ನಿನಗೆ ಮದುವೆ ಮಾಡ್ತಿದ್ನಲ್ಲೋ. ಅಂದ್ರ ನಾನು ಭಿಕಾರಿ, ಲಜ್ಜೆಗೆಟ್ಟವಳು, ಹೊಲಸು ಮಡಿತನದಿಂದ ಬಂದೀನಿ ಅಂತ ತಿಳಿದಿರೇನ್ರಿ? ನೋಡ್ರಿ, ಮಾತಾಡಬೇಕಾದ್ರ ಮಾತಿನವಾಗ ಹಿಡ್ತಾ ಇರ್ಲಿ. ನೋಡ್ವಾ ತಂಗಿ, ಮದ್ವಿ ಅಂದ್ರ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡೋದಕ್ಕ ಮದ್ವಿ ಅಂತಾರ. ಅಷ್ಟಿಲ್ದ ಹಿರಿಯರೊಂದು ಮಾತು ಹೇಳ್ಯಾರೇನ್ರಿ, ಕುನ್ನಿ ನೋಡಿ ನಾಯಿ ತರ್ಬೇಕಂತ, ತಾಯಿ ನೋಡಿ ಹೆಣ್ಣು ತರ್ಬೇಕಂತ. ಏನ್ರಿ ಇದು? ನೋಡು ಕೀಳಿ ಜಾತಿಯವಳು, ಯಾರಿಲ್ಲದ ಅನಾಥೆ, ಮರ್ಯಾದೆ ಕೆಟ್ಟವಳು ಮಗಳು ಅಂತ ನಿಮ್ಮ ತಾಯಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು. ನೋಡ್ಕೊಂತ ಕಲ್ಲಿನಿಂದ ಸುಮ್ಮನೆ ನಿಂತಲ್ಲ. ಅಲ್ಲಪ್ಪ, ಆಕಿಗೆ ಯಾಕೆ ಅನ್ನಕ್ ಹೋಗ್ಲು? ಆಕಿಗೆ ಯಾಕೆ ಅನ್ನಕ್ ಹೋಗ್ಲಿ? ನೀನು ಮಾಡಿರೋ ಗನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಉರಿಯಾಕ ಹತ್ತೈತಿ. ಆ ತಪ್ಪಿಗೆ ನನ್ನ ಮಗಗ ಮಾತಾಡಕತ್ತೀನಪ್ಪ. ಏನೇ ಮಾತಾಡಿದ್ರು ನನ್ನ ಜೊತೆ ಮಾತಾಡು. ಅದಕ್ಕೆ ಉತ್ತರ ನಾನು ಕೊಡ್ತೀನಿ. ಏನ್ ಮೇಲೆ ನನ್ನ ಹೆಂಡತಿಗೆ ಏನು ಅನ್ಕೊಡ್ದು ನೀನು? ಸುಮತಿ, ಒಂದೇ ಒಂದು ಕತ್ತೆ ಇರೋ ಅಗಸ ಅದನ್ನ ಕುದುರೆ ಹಾಗೆ ಬೆಳೆಸ್ತಾನಂತೆ. ನಮ್ಗಿರೋನು ಈ ಒಬ್ಬನೇ ಮಗ, ನಾವು ಅವನನ್ನ ಅದೇ ತರಾನೇ ಬೆಳೆಸ್ಬಿಟ್ವಿ ಅಲ್ವಾ? ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿ ಆಗಿನಂತೀಯೇನ? ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ದೀಯಾ. ಇಲ್ಲಿ ನಿನಗೆ ಶೆಲ್ಟ್ ಹೊಡೆದು ನಿನ್ನ ಕೈಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ. ಇದೇನು ಯುದ್ಧ ಭೂಮಿನೂ ಅಲ್ಲ. ಏನೇ ಇದ್ರೆ ನಾನು ಹೇಳಿ ಕೇಳ್ಕೊಂಡು ಮನೆಯಲ್ಲಿ ಬಿದ್ದರೆ ಸರಿ, ಇಲ್ಲ ಅಂದ್ರೆ ನಿನ್ನ ಇಳಿಸೋ ಕೈನ. ಯಾರಿಗ್ ಮಾತಾಡಕತ್ತೀಯೋ? ಯಾರಿಗ್ ಮಾತಾಡಕತ್ತಿ? ಇವ್ನ ಯಾರು ಅಂತ ತಿಳಿದಿದೀಯಾ? ಈ ಮನೆ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತೇನಾದ್ರೂ ನೀವೆಲ್ಲ ಕೈಯಾಗ ಮೊಬೈಲ್ ಹಿಡ್ಕೊಂಡು, ಚೈನಿ ಮಾಡ್ಕೊಂಡು, ಕಾಲ ಮ್ಯಾಗ ಕಾಲು ಹಾಕೊಂಡು ಕುತ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರಗ್ ಹಿಡ್ಕೊಂಡು ಸುತ್ತಾಕತ್ತೀರಿ ಅಂದ್ರ ಅದಕ್ಕ ಕಾರಣ ಇಂಥ ಯೋಧರು. ಹೆಂಡತಿ ಮಕ್ಕಳು ಮನಿ ಮಠ ಎಲ್ಲ ಬಿಟ್ಟು ಚಳಿ ಮಳಿ ಗಾಳಿ ಏನನ್ನು ಲೆಕ್ಕಿಸ್ದ ತಮ್ಮ ಜೀವದ ಮೇಲಿನ ಹಂಗನ್ನು ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಅಂಥ ನನ್ನ ದೇವರಿಗೆ ಎದುರುತ್ರ ಕೊಡ್ತೀಯೇನೋ? ತಪ್ಪಾಯ್ತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಅವನನ್ನು ಬೇದ ಏನೇ ಪ್ರಯೋಜನ? ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಮೊದಲು ತಂದೆ ತಾಯಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಅಂತ ಯಾವುದೇ ಕಷ್ಟ ಕೊಡದೆ ಅವನು ಇಷ್ಟದಂತೆ ಬೆಳೆಸಿದ್ವಲ್ಲ, ಅದರ ಪ್ರತಿಫಲ ಇದು. ಮಕ್ಕಳಿಗೆ ಸಾಲಿ ಕಲಿಸ್ಬೇಕು ನಿಜ, ಆದ್ರೆ ಅದ್ರ ಜೊತೆಗೆ ಸಂಸ್ಕಾರ ಕಲಿಸ್ಬೇಕು.
ತುಟ್ಟಿನ ಬೆಲೆ ತಿಳಿಸ್ಕೊಡ್ಬೇಕು. ಅದಾಗದೆ ಹೋದ್ರೆ ಹೆತ್ತವರು ಜೀವನ ಪೂರ್ತಿ ಇಂತಹ ಸಂಕಷ್ಟದ ಸರಮಾಲೆ ಎದುರಿಸಬೇಕಾಗುತ್ತೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ. ನಾವೇ ಜೀವಂತ ಉದಾಹರಣೆ. ರೇ, ತಾಯಿಯಾದವಳು ಮಗುನ 9 ತಿಂಗಳು ತನ್ನ ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ನಡುವೆ ಹೋರಾಟ ನಡೆಸಿ ಹೊರಗಿನ ಪ್ರಪಂಚಕ್ಕೆ ಕರೆ ತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಬಲತ ಮ್ಯಾಗ ಪಕ್ಕಕ್ಕಿಂತ ಒಬ್ಬಕಿ ಸುಂದ್ರಿ ಸಿಕ್ ಮ್ಯಾಗ ಹೆತ್ತವರನ್ನೇ ಮರ್ತು ಬಿಡ್ತಾರ್ರಿ, ಮರ್ತು ಬಿಡ್ತಾರ. ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀಯಾ? ಏನೇ ಇದ್ರು ನನ್ನ ಜೊತೆ ಮಾತಾಡಬೇಕು, ನನ್ನ ಹಿಂದಿಗೆ ಏನ್ ಅನ್ಬಾರ್ದು ಅಂತ ಮತ್ತೆ ಹೇಳ್ತಾ ಇದ್ದೆ. ನೀನು ತಾಯಿ ಅಲ್ಲ, ನೀನು ಸ್ಕೌಂಡ್ರಲ್. ಹೆತ್ತ ತಾಯಿ ಬಗ್ಗೆ ಬಾಯಿ ಬಂದಾಗೆ ಬೊಗಳ್ತಾ ಇದ್ದೀಯ. ನವ ಮಾಸಗಳು ಹೊತ್ತು ತನ್ನ ರಕ್ತವನ್ನೇ ತೆತ್ತು ನಿನಗೆ ಜನ್ಮವಿತ್ತ ಈ ತಾಯಿಯ ಋಣ ತೀರಿಸಬೇಕಾದ್ರೆ 7 ಜನ್ಮದ ಪುಣ್ಯ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ನೀನು ಉಸಿರಾಡ್ತಾ ಇದೆಯಲ್ಲ, ಆ ಉಸಿರಿನ ಒಂದೊಂದು ಕಣ ಕಣನು ಈ ನಿನ್ನ ತಾಯಿ ನಿನಗೆ ನೀಡಿದ ಭಿಕ್ಷೆ ಕಣ, ಭಿಕ್ಷೆ. ಸುಮತಿ, ಸುಮತಿ, ಈ ಕೆಟ್ಟ ಹುಳ ಹುಟ್ಟಿದ ತಕ್ಷಣ ನಾವಿಬ್ರು ಗಟ್ಟಿ ಮನಸ್ಸು ಮಾಡಿ ಸುಟ್ಟಿದ್ರೆ ಇವತ್ತು ನಮಗಿಂತಹ ಕಷ್ಟದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಕಷ್ಟದ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಷ್ಟಿಲ್ದ ಹಿರಿಯರೊಂದು ಮಾತು ಹೇಳ್ಯಾರೇನ್ರಿ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳೆ ಮರ್ತು ಬಿಡೋದು ಈ ಲೋಕದ ರೂಢಿ ಐತ್ರಿ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಇಷ್ಟಕ್ಕೆಲ್ಲ ನಾನ ಕಾರಣ ಅಂತೀರೇನು? ನಾನು ನಿಮಗ ಮೊದಲ ಪಡ್ಕೊಂಡು ನನ್ನ ಬೆನ್ನೆ ಹತ್ತಿ ಬರಿಬ್ಯಾಡ್ರಿ, ಪ್ರೀತಿ ಪ್ರೇಮ ಅಂತ ನನ್ನ ನಂಬಿಸ್ಬ್ಯಾಡ್ರಿ ಅಂತ ನನ್ನ ಮಾತನ್ನ ನೀವೆಲ್ಲಿ ಕೇಳ್ತೀರಿ? ನೀವೆಲ್ಲೋ ಇಷ್ಟೇ ಹೆತ್ತವ್ರ ಗುಲಾಮರಾಗಿರ್ತೀರಿ. ಅವ್ರು ಹೇಳಿದಂಗ ಅವ್ರನ್ನ ತೋರಿಸಿದವ್ರನ್ನ ಮದುವೆ ಮಾಡ್ಕೊಂಡು ಮನೆಯಾಗ ಬಿದ್ದಿರ್ಬೇಕು. ಅದನ್ನ ಬಿಟ್ಟು ನಮ್ಮಂತ ಅಮಾಯಕ ಹುಡುಗಿಯರನ್ನ ನಂಬಿಸಿ ನಮ್ ಜೀವನ ಯಾಕೆ ಹಾಳು ಮಾಡ್ತೀರಾ? ನೋಡಮ್ಮ ತಾಯಿ, ನೀನು ಯಾರು ಎತ್ತ ಅಂತ ನಮಗೆ ಒಂದು ಗೊತ್ತಿಲ್ಲ. ಏನೋ ಮಕ್ಕಳನ್ನಾಡ್ದ ಸಂಕಟ ಸ್ವಲ್ಪ ಒದರಾಡ್ತಾ ಇದ್ದೀವಿ ಅಷ್ಟೇ. ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳ ಬಗ್ಗೆ ಸುಂದರವಾದ ಕನಸಿನ ಗೂಡು ಕಟ್ಕೊಂಡಿರ್ತಾರೆ. ಹಾಗೆ ನಮ್ಗಿರೋನು ಈ ಒಬ್ಬನೇ ಮಗ, ಅವನ ಬಗ್ಗೆ ನಾವಿಬ್ರು ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದೆವು. ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗುತ್ತೆ ಅಂತ ನಾನು ಭಾವಿಸಿರ್ಲಿಲ್ಲ. ಮತ್ತೇನು ಮಾಡೋದೈತಿ? ಕಟ್ಟಿದ ಗೂಡನ್ನೇ ಹೊಡೆದು ತಿಂದಾಗ ಜೇನಿನ ಹುಳು ಮತ್ತೊಂದು ಗೂಡನ್ನೇ ಕಟ್ಟುತ್ತೆ ವಿನಃ ಗೂಡು ಹೋಯಿತಲ್ಲ ಅಂತ ಸತ್ತು ಹೋಗಂಗಿಲ್ರಿ. ಸುಮತಿ, ಸುಮತಿ, ನಾನು ಗಡಿಯಲ್ಲಿ ನಿಂತು ಸೇವೆ ಮಾಡ್ತಾ ಇರ್ಬೇಕಾದ್ರೆ ಒಳ ನುಗ್ಗಿ ಬರುವ ಕೇಡಿಗಳನ್ನ ಎಕ್ಕಿಲ್ಲದೆ ಬಗ್ಗಿ ಹಿಡಿತಾ ಇದ್ದೆ. ಕೈಯಲ್ಲಿರುವ ಕೋವಿಯನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಬಿಸಾಕ್ತಾ ಇದ್ದೆ. ಆದ್ರೆ ಈ ನನ್ನ ಸಂಸಾರವೆಂಬ ಗೂಡಿನಲ್ಲಿ ಇಂಥ ಗೆದ್ದಲು ಹುಳ ಬಂದು ತುಂಬಿಕೊಂಡ್ಬಿಟ್ವಲ್ಲ. ಓಕೆ, ಏನ್ ಮಾಡ್ಲಿ, ಏನ್ ಮಾಡ್ಲಿ? ಶರ್ಮಿಳ, ನಾವು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡು ಬಂದಿದ್ದು ಇವರಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಹೀಗಿರುವಾಗ ಈ ಹಾಳಾದ ಮನೆಯಲ್ಲಿ ಒಂದು ಕ್ಷಣನೂ ಇರೋದು ಬೇಡ. ಬಾ ಬಾ, ದೂರ ಹೋಗು. ಮಹೇಂದ್ರ, ನಿಲ್ಲು. ಏನಂತೆ ನೀನು? ಈ ನನ್ನ ಸ್ವರ್ಗದಂತ ಮನೆಗೆ
ಹಾಳಾದ ಮನೆ ಅಂತ ಇದ್ದೀಯ. ಇಲ್ಲಿರೋದ್ ಬೇಡ, ಎಲ್ಲಾದ್ರೂ ದೂರ, ಬಹುದೂರ ಹೋಗಿ ಬದುಕೋಣ ಅಂತ ಇದ್ದೀಯ. ನಿಜ ಕಣೋ, ರೆಕ್ಕೆ ಬಲಿತ ಮೇಲೆ ಹಕ್ಕಿ ಗೂಡು ಬಿಟ್ಟು ದೂರ ಹಾರಿ ಹೋಗೋದು ಸಹಜ ತಾನೆ. ಆದ್ರೆ ನಿನ್ ಪಕ್ಷಿ ಅಲ್ಲ, ಪ್ರಾಣಿ ಅಲ್ಲ, ಮೃಗನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನೇ ಹಂಚಿಕೊಂಡು ನಮ್ಮ ಕರುಳಿನ ಕುಡಿ ನೀನು, ನಮ್ಮ ಕರುಳಿನ ಕುಡಿ. ಮಹೇಂದ್ರ ಕಂದ, ಒಂದೇ ಒಂದು ಸಲ ನೆನಪಾಗ್ತಲೋ, ನಿನಗೆ ಜನ್ಮ ನೀಡಿದ್ದು ಇದೇ ಮನೆ. ಆ ಚಂದ್ರನ ಬೆಳತಿಂಗಳಲ್ಲಿ ಈ ಮನೆ ಅಂಗಳದ ತುಂಬಾ ನೀನು ನಲಿದಾಡ್ತಾ ಓಡಾಡಿದ್ದು ಇದೇ ಮನೆ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ತೊಟ್ಟಿಲಲ್ಲಿ ನಿತ್ಯ ಕೆಟ್ಟು ನೀನ್ ಸಿಟ್ಟಿನಿಂದ ಅಳ್ತಾ ಇರ್ಬೇಕಾದ್ರೆ ತೊಟ್ಟಿಲ ತೂಗಿ ಜೋಗಳ ಹಾಡಿ ನಿನಗೆ ನೆಮ್ಮದಿಯ ಸುಖ ನಿದ್ರೆ ನೀಡಿದ್ದು ಇದೆ ಮನೆ. ದಯವಿಟ್ಟು ಇದನ್ನ ದೇವಾಲಯದಂತ ಮನೆಗೆ ಮಾತ್ರ ಹಾಳಾದ ಮನೆ ಅಂತ ಬಿರಿದುಕೊಂಡು ಹೋಗ್ಬೇಡ ಅಪ್ಪ, ಹೋಗ್ಬೇಡ. ನೋಡಮ್ಮ ತಾಯಿ, ನೀನು ನನ್ನ ಮಗನ ಕೈ ಹಿಡ್ಕೊಂಡು ಬಂದಿದ್ದೀಯ. ನಿನ್ನ ಈ ಮನೆ ಸೊಸೆ ಅಂತ ನಾನು ಒಪ್ಕೊಳ್ತೀನಿ. ಆದ್ರೆ ಈ ಮನೆಯ ನಂದಾ ದೀಪವಾಗಿ ನೀನು ಬೆಳಗಬೇಕು ತಾಯಿ. ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆತನದ ಗೌರವಕ್ಕೆ ಯಾವುದೇ ರೀತಿಯ ಕುಂದು ಬಾರದಂತೆ ಬದುಕಬೇಕಾದದ್ದು ನಿನ್ನ ಕರ್ತವ್ಯ. ಹೋಗು, ನಿಮ್ಮಿಬ್ಬರನ್ನು ಗಂಡ ಹೆಂಡತಿ ಅಂತ ನಾವಿಬ್ರು ಸಂತೋಷದಿಂದ ಒಪ್ಕೊಳ್ತಾ ಇದ್ದೇವೆ. ನಿನ್ನ ಹೆಂಡತಿನ ಕರ್ಕೊಂಡು ಒಳಗಡೆ ಹೋಗು. ನಿಮ್ಮ ಆಸೆಯಂತೆ ನಿಮ್ಮ ಮಗನ ಬೆಳೆಸೋದಕ್ಕೆ ನನ್ನ ಕೈಲಾಗ್ಲಿಲ್ಲ ಅಂದ್ರೆ ಯಾವ ಜನ್ಮದ ಕರ್ಮದ ಫಲಾನೋ ಏನೋ, ಒಟ್ಟಿನಲ್ಲಿ ನಮ್ಮ ಮಗ ನಾವು ಅನ್ಕೊಂಡ ಹಾಗೆ ಬೆಳೆದಿಲ್ಲ. ಏನ್ ಮಾಡಕ್ಕಾಗತ್ತೆ? ತಿದ್ದಿ ಬುದ್ಧಿ ಹೇಳೋದಕ್ಕೆ ಆತ ಈಗ ಚಿಕ್ಕ ಮಗು ಅಲ್ಲ ಕಣೆ, ಬೃಹದಾಕಾರವಾಗಿ ಬೆಳೆದು ನಿಂತ ದೊಡ್ಡ ಮರ, ಸಣ್ಣ ಸಸಿ ಅಲ್ಲ ಅದು. ಆದ್ರೆ ಈಗ ಆ ಮರ ಪಕ್ಷಿ ಸಂಕುಲಗಳಿಗೆ ಆಶ್ರಯವನ್ನೂ ಕೊಡ್ತಾ ಇಲ್ಲ, ಹಸಿದು ಬಂದವರಿಗೆ ಒಂದು ಹಣ್ಣು ಕೊಡ್ತಾ ಇಲ್ಲ, ತಂಪನ್ನು ಆಶ್ರಯಿಸಿ ಬಂದವರಿಗೆ ನೆರಳನ್ನೂ ಕೊಡ್ತಾ ಇಲ್ಲ. ಇದು ಬೃಹದಾಕಾರವಾಗಿ ಬೆಳೆದಂತ ಬರಡು ಮರ ಆಗೋಯ್ತು ಕಣೆ, ಬರಡು ಮರ ಆಗೋಯ್ತು. ಏನ್ ಮಾಡಕ್ಕಾಗುತ್ತೆ? ಆ ಭಗವಂತ ತೋರಿದ ದಾರಿಯಲ್ಲಿ ನಾವೆಲ್ಲ ಯಾತ್ರೆ ಮಾಡುವ ಪ್ರವಾಸಿಗರಷ್ಟೇ. ಬಾ ಹೋಗೋಣ. ನೀನು ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ಅಲ್ಲ ಕಣೋ, ನಿಮ್ಮಪ್ಪ ಬರೋದು ಇವತ್ತು ಬಂದಿದ್ದಾರೆ. ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಪ್ಪ, ಇವತ್ತೊಂದು. ಹೌದಪ್ಪ, ಬಂದಿದೆ. ಯಾಕೆ? ಎಷ್ಟು ಬಂದಿದೆ ದುಡ್ಡು? PF, ಗ್ರಾಚ್ಯುಟಿ, ಸರೆಂಡರ್ ಪ್ರಕಾರ ಎಲ್ಲ ಸೇರಿ ಒಂದು 51 ಲಕ್ಷ ಬಂದಿದೆ. ಆ ದುಡ್ಡು ನನಗೆ ಬೇಕು. ಆ ದುಡ್ಡು ನಿನಗೆ ಬೇಕು.
ಎಸ್. ಕಾರಣ ಏನು ಅಂತ ಕೇಳಬಹುದಾ? ಸ್ನೇಹಿತನ ಜೊತೆ ಕೂಡಿಕೊಂಡು ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡಬೇಕಂತ ಮಾಡಿದ್ದೇನೆ. ಸ್ನೇಹಿತನಿಗೆ ಮಾತು ಕೊಟ್ಟ ಬಂದಿದ್ದೇನೆ, ಹಣನ ಇವತ್ತೇ ತರ್ತೀನಂತ. ಇವತ್ತೇ ದುಡ್ಡು ನನ್ನ ಅಕೌಂಟ್ ಸೇರಬೇಕು. ಓಹೋ, ದುಡ್ಡು ನಿನಗೆ ಬೇಕು, ಕೊಡ್ತೀನಿ ಕಣ. ಆದರೆ ನಾನು ದುಡಿದ ದುಡ್ಡು ಎಂಥ ದುಡ್ಡು ಅನ್ನೋದು ನೀನು ತಿಳ್ಕೊಬೇಕಲ್ಲ. ಗಡಿಯಲ್ಲಿ ನಿಂತು ಹಗಲಿರಳು ಸೇವೆ ಮಾಡಿ ಸರ್ಕಾರ ಕೊಟ್ಟ ಅನ್ನ ಉಂಡು ಅವರೇ ಕೊಟ್ಟ ಬಟ್ಟೆ ತೊಟ್ಕೊಂಡು ಯಾವುದೇ ದುಡ್ಡು ವೆಚ್ಚ ಮಾಡದೆ ನಿನಗಾಗಿ ಉಳಿಸಿ ಗಳಿಸಿದ ಹಣ ಕಣೋ ಅದು. ಶತ್ರುಗಳ ಜೊತೆ ಹೋರಾಡ್ತಾ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ದಿನದ 24 ಗಂಟೆಗಳ ಕಾಲ ಸೇವೆ ಮಾಡಿದ ಪ್ರತಿಫಲವಾಗಿ ಬಂದ ಹಣ ಕಣೋ ಅದು. ಪ್ರತಿಫಲವಾಗಿ ಬಂದ ಹಣ. ನಾವಿಬ್ರು ಸಂತೋಷವಾಗಿ ಕಾಲ ಕಳೆಯಬೇಕಾದ ರಜೆಯನ್ನ ಸರ್ಕಾರಕ್ಕೆ ಮಾರ್ಕೊಂಡು ನಿನಗಾಗಿ ಉಳಿಸಿ ಗಳಿಸಿದ ಹಣ ಕಣೋ. ಆ ಹಣ ಇವತ್ತಿಲ್ಲ ನಾಳೆ ನಿನಗೆ ಸೇರ್ಬೇಕಾದದ್ದು ತಾನೇ. ಈಗ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅಕೌಂಟ್ ನಂಬರ್ ಹಾಕು. ಮಹೇಂದ್ರ, ದುಡ್ಡು ಕೈಗೆ ಬಂದಿದೆ ಅಂತ ಅಡ್ಡದಾರಿ ಹೇಳಿ ಕೂಡುದು. ನೀನೇನೇ ಬಿಸ್ನೆಸ್ ಮಾಡು, ನ್ಯಾಯ ನೀತಿ ಸತ್ಯ ಧರ್ಮದಿಂದ ಮಾಡಬೇಕು. ಬಡವರಿಗೆ ಅನ್ಯಾಯ ಆಗ ಕೂಡುದು. ಈ ಮೇಜರ್ ಸೂರ್ಯನ ಘನತೆಗೆ ಯಾವುದೇ ರೀತಿಯ ಕಷ್ಟೆ ಬಾರದಂತೆ ಬದುಕಬೇಕಾದದ್ದು ನಿನ್ನ ಕರ್ತವ್ಯ. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ದುಡ್ಡು ಕೊಟ್ಟೆಲ್ಲ ಮುಗೀತು. ಆ ದುಡ್ಡನ್ನು ನಾನು ಹೇಗೆ ಬಳಸಬೇಕು, ಏನು ಮಾಡಬೇಕು ತುಂಬಾ ಚೆನ್ನಾಗಿ ಗೊತ್ತು. ಅಲ್ಲ ರೀ, ಅವನು ಕೇಳ್ದ ಅಂತ ಹೇಳಿ ಎಲ್ಲಾ ದುಡ್ಡನ್ನು ಎತ್ಕೊಟ್ಬಿಟ್ರಲ್ಲ ರೀ. ಮುಂದೆ ನಮ್ಮ ಜೀವನದ ಕತೆ ಹೆಂಗ್ರಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ನಮಗೆ ಬದುಕೋದಕ್ಕೆ ಅಂತ ತಿಂಗಳ ಸರ್ಕಾರ ಪೆನ್ಷನ್ ಹಣ ಕೊಡುತ್ತೆ. ಅದಕ್ಕೂ ಮೇಲಾಗಿ ಬದುಕಿ ತೋರಿಸೋದಕ್ಕೆ ಆ ಭಗವಂತ ಈ ನನ್ನ ತೋಳಿನಲ್ಲಿ ಶಕ್ತಿ ತುಂಬಿದ್ದಾನೆ. ಬಾ, ಬದುಕಿ ತೋರಿಸ್ತೀನಿ.